ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆದ್ಮೇಲೆ ಯತ್ನಾಳರು ಮರಳಿ BJPಗೆ ಬರ್ತಾರ? ಯತ್ನಾಳರ ಕಂಡೀಷನ್ BJP ಒಪ್ತದನ? ಯಾಕೆಂದರೆ ಮಂಡ್ಯದಲ್ಲಿ ದೊರೆತಂತಹ ಮೊನ್ನೆ ಆದಂಥ ಗದ್ದಲದಲ್ಲಿ ಸನ್ಮಾನ ಜೊತೆಗೆ ಅವ್ರಿಗೆ ಕೂಡಿದ ಜನ ಇದು ನೋಡಿದಾಗ ಸಹಜವಾಗಿ ಎಲ್ಲರೂ ಇವತ್ತು ಹೌದಪ್ಪ ಬಸವನಗೌಡ ಪಾಟೀಲ್ ಯತ್ನಾಳರು ಬರ್ತಾರ, ಅವ್ರನ್ನ ತೊಗೊಳ್ತಾರ. ಇನ್ನು ಕೆಲವೊಂದು ಜನ ಮಾತಾಡ್ತಾ ಇದ್ದಾರೆ, ಒಬ್ಬ MP ಅವ್ರ ಸಂಸದರ ಮುಂದೆ ಮಾತಾಡಿದಾರೆ, ನಾನು ತಪ್ಪು ಮಾಡಿದ್ದೀನಿ ತೆಗೆದಾಕಿ ಅವರನ್ನು ಅಂಥೇಳಿ ನಮ್ಮ ಅಮಿತ್ ಶಾ ಅವರು ಮಾತಾಡ್ಕೊಂಡಿದ್ದನ್ನು. ಜೊತೆಗೆ ಅನೇಕರು, ಅದರಲ್ಲೂ ನಮ್ಮ ಯತ್ನಾಳರ ಬೆಂಬಲಿಗರು, ಅವರು ನಿಧಾನಕ್ಕೆ ಅವ್ರ ಪರವಾಗಿ ಮಾತಾಡೋದು ನೋಡಿದಾಗ ಸಹಜವಾಗಿ ಯತ್ನಾಳರು ಬರ್ತಾರೇನೋ ಅಂತ. ಹೌದು, ಇತ್ತೀಚೆಗೆ ಸ್ವಲ್ಪ ಅವರು ಅತಿ ಒಂದು ಹಿಂದುತ್ವದ ವಾದ ಮಾಡೋದರಿಂದಾಗಿ ಸಹಜವಾಗಿ ಅವ್ರ ಬಗ್ಗೆ ಹಿಂದೂ ವಾದನ ಮಾಡುತ್ತಿರೋದು ಜನರಲ್ಲಿ ಒಂದು ಪ್ರೀತಿ ವಿಶ್ವಾಸ ಮೂಡಲಿಕ್ಕೆ ಹತ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅದು ಒಂದರಿಂದನೇ ಗೆಲ್ಲಲಿಕ್ಕೆ ಸಾಧ್ಯದನ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲದ. ಯಾಕೆಂದರೆ ಇದು ಕರ್ನಾಟಕ. ಹೌದು, BJPಯ ನೆಲೆ ನಿಧಾನಕ್ಕೆ ಕರಾವಳಿಯಲ್ಲಿ ಅಲ್ಲೆಲ್ಲಿ ಅದು ಇಲ್ಲಂತಲ್ಲ, ಮೊದಲು ಸ್ವಲ್ಪ ಕಡೆ ಕಳ್ಕೊಳ್ತಾನೂ ಇದೆ. ಯಾಕಂತಂದ್ರೆ ಅದು ಕಳ್ಕೊಳ್ಳೋದಕ್ಕೆ ಕಾರಣ ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲಿ ಕರ್ನಾಟಕದ ಜನ ಒಂದಿಷ್ಟು ಬುದ್ಧಿವಂತರು, ಮತ್ತು ಕರಾವಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಅಲ್ಲಿ BJPಯ ಒಂದು ಪ್ರಭಾವ ಚೆನ್ನಾಗಿದೆ, ಇಲ್ಲಂತಲ್ಲ. ಆದರೆ ಅದು ಎಷ್ಟರ ಮಟ್ಟಿಗೆ ಮುಂದುವರಿಬೋದು ಅಂತೇಳಿ, ಯಾಕಂದರೆ ಅಲ್ಲಿಯೂ ಕಾಂಗ್ರೆಸ್ ತನ್ನ ಮೊದಲಿನ ಒಂದು ಸ್ಥಾನ ಪಡ್ಕೋಬೋದಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅಲ್ಲೂ ಬುದ್ಧಿವಂತರಿದ್ದಾರೆ, ತಿಳುವಳಿಕೆಯವರು ಇದ್ದಾರೆ. ಈ BJP 1 ಪಾಯಿಂಟ್ ಪ್ರೋಗ್ರಾಮ್ ಹಿಂದುತ್ವದ ಬಗ್ಗೆ ಎಷ್ಟರ ಮಟ್ಟಿಗೆ ಅವ್ರು ಸಹ ಮಾಡ್ಕೋಬೋದು ಅನ್ನುವಂಥ ಒಂದು ಪ್ರಶ್ನೆ ಅದ. ಹೀಗಾಗಿ ಅದೇನೂ ಇದ್ದರೂ ಸಹ ಇವತ್ತು ಅವರಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ನಮ್ಮ ಯತ್ನಾಳರು ಯಾಕೆ ತೊಗೊಳ್ಬಾರ್ದಪ್ಪ ಮರಳಿ, ಅವ್ರು ಯಾಕೆ ಕರಿಬಾರ್ದು ಅಂತೇಳಿ. ಆದರೆ ಯತ್ನಾಳರ ದೊಡ್ಡ ಗುಣ ಅಥವಾ ದುರ್ಗುಣ, ಗುಣನೂ ಹೌದು